13 ವರ್ಷದ ಬಾಲಕಿ ಮೇಲೆ ಇಬ್ಬರು ಸಾಮೂಹಿಕ ಅತ್ಯಾಚಾರ ನಡೆಸಿದ್ರು. ಬಾಯ್ ಬಿಟ್ರೆ ಬದುಕೋದಿಲ್ಲ ಅಂತ ಹೆದರಿಸಿದ್ರು. ಆದ್ರೆ ಕೇಸ್ ದಾಖಲಾಗ್ತಿದ್ದಂತೆಯೇ ಟಿವಿ9 ವರದಿ ಬಿತ್ತರಿಸಿ ಕೀಚಕರು ಜೈಲು ಸೇರುವಂತೆ ಮಾಡಿದೆ. ಮಣಿಕಂಠ ದೆನ್ನಿಮನಿ, ಈರಣ್ಣ ಸಂಕಮ್ಮನವರ ಇವರೇ ಅಪ್ರಾಪ್ತ ಮೇಲೆ ಮುಗಿಬಿದ್ದ ಕೀಚಕರು. ಗ್ಯಾಂಗ್ ರೇಪ್ ಸಂತ್ರಸ್ತೆ ಆತ್ಮಸ್ಥೈರ್ಯ ಹೆಚ್ಚಿಸಿದ ಟಿವಿ9 ವರದಿ ಉಲ್ಲೇಖಿಸಿ ಮಕ್ಕಳ ಆಯೋಗ ಕಳವಳ. ಬೆಳಗಾವಿ ಜಿಲ್ಲೆಯ ಇದೇ ಮುರುಗೋಡು ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಮೇಲೆ ಗ್ಯಾಂಗ್ ರೇಪ್ ಆಗಿತ್ತು. 7ನೇ ತರಗತಿ ಬಾಲಕಿ ಮೇಲೆ ಎರಗಿದ್ದ ಇದೇ ಕ್ರಿಮಿಗಳು ಅಟ್ಟಹಾಸ ಮೆರೆದಿದ್ರು. ಮುರುಗೋಡು ಠಾಣೆಯಲ್ಲಿ ಸಂತ್ರಸ್ತೆಯ ಪೋಷಕರು ಕಂಪ್ಲೇಂಟ್ ಕೊಟ್ಟಿದ್ರು. ಆದರೆ ಆರೋಪಿಗಳ ಬಂಧನವಾಗಿರಲಿಲ್ಲ. ಟಿವಿ9 ತಂಡ ಸಂತ್ರಸ್ತೆ ಜೊತೆ ಪೋಷಕರ ಬೆನ್ನೆಲುಬಾಗಿ ವರದಿ ಪ್ರಸಾರ ಮಾಡಿತ್ತು. ಅದಾದ ಬಳಿಕ ನಿನ್ನೆ ಪೊಲೀಸರು ಇದೇ ಇಬ್ಬರನ್ನ ಬಂಧಿಸಿದ್ರು. ಅಲ್ಲದೆ ಟಿವಿ9 ವರದಿ ಬಳಿಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಎಚ್ಚೆತ್ತಿದೆ. ಟಿವಿ9 ವರದಿ ಉಲ್ಲೇಖಿಸಿ ಸುಮೋಟೋ ದೂರನ್ನ ದಾಖಲಿಸಿದೆ. ಅಲ್ಲದೆ ಎಸ್ಪಿಗೆ ಪತ್ರ ಬರೆದು 3 ದಿನದ ಒಳಗಾಗಿ ವರದಿ ಸಲ್ಲಿಸಲು ಸೂಚಿಸಿದೆ. ಹಿಟ್ಟಿನ ಗಿರಣಿಗೆ ಹೋದಾಗಲೇ ಅತ್ಯಾಚಾರ. ನವೆಂಬರ್ 23ರಂದು ಅಪ್ರಾಪ್ತೆಯನ್ನ ಮಣಿಕಂಠ ಮತ್ತು ಈರಣ್ಣ ಎತ್ತೊಯ್ದಿದ್ರು. ಹಿಟ್ಟಿನ ಗಿರಣಿಗೆ ಹೊರಟಿದ್ದವಳನ್ನ ಕಬ್ಬಿನ ಗದ್ದೆಗೆ ಕರೆದೊಯ್ದು ಗ್ಯಾಂಗ್ ರೇಪ್ ಮಾಡಿದ್ರು. ಯಾರಿಗೂ ಬಾಯಿ ಬಿಡದಂತೆ ಬೆದರಿಕೆ ಹಾಕಿದ್ರು. ಆರಂಭದಲ್ಲಿ ಹಿಂದೇಟು ಹಾಕಿದ್ದ ಪೋಷಕರು ಮೊನ್ನೆ ಮುರಗೋಡ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಪೋಕ್ಸೋ ಕೇಸ್ನಡಿ ಪೊಲೀಸರು ನಿನ್ನೆ ಸಂಜೆ ಇಬ್ಬರನ್ನು ಬಂಧಿಸಿ ಹಿಂಡಲಗ ಜೈಲಿಗಟ್ಟಿದ್ರು. ಅತ್ಯಾಚಾರವನ್ನು ಮಾಡಿರುವುದಾಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅವನ ಸಹಾಯಕ್ಕೆ ನಿಂತಿದ್ದ ಅನ್ನೋ ಒಂದು ರೀತಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಘಟನೆ ನಡೆದಿದೆಯೋ ಇಲ್ಲ ಅನ್ನೋದು ತನಿಖೆ ಮಾಡಬೇಕಾಗಿದೆ. ಮೇಲ್ನೋಟಕ್ಕೆ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಆಲ್ರೆಡಿ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೇವೆ. ಈಗ ಜೀವಭಯದಲ್ಲಿರುವ ಸಂತ್ರಸ್ತೆಯ ಕುಟುಂಬಕ್ಕೆ ಪೊಲೀಸರು ಭದ್ರತೆ ಕಲ್ಪಿಸಿದ್ದಾರೆ. ಆದರೆ ಈ ಕೀಚಕರಿಗೆ ಮಾತ್ರ ತಕ್ಕ ಶಿಕ್ಷೆ ಆಗಲೇಬೇಕಿದೆ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ. ಭಾನುವಾರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಯುವಕ ಸೋಮವಾರ ಮೃತಪಟ್ಟಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹನುಮಂತಾಪುರದ ರಮೇಶ್ ಭಾನುವಾರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಮೂಲದ ಯುವತಿ ಜತೆ ವಿವಾಹವಾಗಿದ್ದ. ಇದೇ ರಮೇಶ್ ಸೋಮವಾರ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಭಾನುವಾರ ನವಜೀವನಕ್ಕೆ ಕಾಲಿಟ್ಟಿದ್ದ ರಮೇಶ್ ಸೋಮವಾರ ಪತ್ನಿಯ ಊರಿಗೆ ಹೋಗಿದ್ದ. ಅಲ್ಲಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ವಧುವಿನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ವಧುವಿನ ಮನೆ ತಲುಪಿದ ರಮೇಶ್ ದಂಪತಿ ದೇವರ ಮನೆಯಲ್ಲಿ ಕೈ ಮುಗಿಯಲು ಹೋಗಿದ್ರು. ಈ ವೇಳೆ ರಮೇಶ್ ದಿಢೀರ್ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನೆ.